ಸಾಧು ಸಂಗಮ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಿನ ಸುವರ್ಣ ಮಹೋತ್ಸವದ ಈ ಹಬ್ಬದಲ್ಲಿ, ರಜತ ಮಹೋತ್ಸವದ ಈ ಹಬ್ಬದಲ್ಲಿ ನಾವೆಲ್ಲರೂ ರಾಜ್ಯದ ನಾನಾ ಭಾಗದಿಂದ, ಬೇರೆ ರಾಜ್ಯದಿಂದಲೂ ಇವತ್ತು ಎಲ್ಲರೂ ಬಂದು ಒಂದು ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡುವಂತ ಈ ಸುಸಂದರ್ಭದಲ್ಲಿ ನಾವು ಸಹ ಈ ಭಾಗಿಯಾಗಿ ನಮ್ಮೆಲ್ಲ ಹೃದಯಪೂರ್ವಕವಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ಒಂದು ಮನಸ್ಸಿನಿಂದ ಹಲವಾರು ಜನಾಂಗದ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಗಳನ್ನು ಮಾಡಿ ಹಲವಾರು ಸಾಮಾಜಿಕ ಕೆಲಸಗಳನ್ನ ಇವತ್ತು ಮಾಡೋ ಮೂಲಕ ಜನಾಂಗವನ್ನ ಸದೃಢಗೊಳಿಸುವಂತ ತಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನಕ್ಕೆ ನಾನು ಎಲ್ಲರಿಗೂ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಿಮ್ಗೆಲ್ಲರಿಗೂ ಹೃದಯಪೂರ್ವಕವಾಗಿ ಸಮಸ್ತರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತು ಸಾಧು ಸಂಗಮ ಸಮಾಜ ಹಿಂದೂ ಸಾಧು ಅಂತ ಹೇಳಿ ಮತ್ತೊಂದು ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ದಿವಂಗತ ಲಕ್ಷ್ಮೀ ನರಸಿಂಹಯ್ಯನವರು ಎಲ್ಲ ಒಂದ್ ಕಡೆ ಈ ಸಮಾಜಕ್ಕೆ ಮೂರ್ತಿಯಿಂದ ಇಲ್ಲೇ ಇದ್ದಾರೆ. ಒಂದು ದೊಡ್ಡ ಸಂದೇಶವನ್ನು ಕೊಡೋದ್ರ ಮುಖೇನ ಸಂಘಟನೆಗೆ ಮತ್ತೊಂದು ಹೆಸರು ಈ ಒಂದು ಸಮಾಜ ಅನ್ನೋದನ್ನ ತುಂಬಾ ಸಂತೋಷಕ್ಕೆ ಇಷ್ಟಪಟ್ಟ ನಾನು ವಿನಂತಿ ಮಾಡಿದ್ದೆ ನಮ್ಮ ರವಿ ಅವರಿಗೆ, ನಾನು ಬರಕ್ಕಾಗೋದಿಲ್ಲ, ನಾನು ನಿನ್ನೆ ತುಮಕೂರನ್ನ ಬೆಳಿಗ್ಗೆ ಬಿಟ್ಟು ನಿನ್ನೆ ಮಧ್ಯಾಹ್ನ ನಮ್ಮ ಇಲಾಖೆಯ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಬೆಂಗಳೂರಿಗೆ ದಿಢೀರ್ನು ಬಂದು ನೀವು ಇಟ್ಕೊಂಡಿದ್ರು. ಆದರೆ ತುಮಕೂರಿನಲ್ಲಿ ನಾನು 3-4 ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ರಿಂದ ಅವರ ಹತ್ರ ಮಾತನಾಡಿ ಆ ಕಾರ್ಯಕ್ರಮ ಮುಗಿಸಿ ನಿನ್ನೆ ರಾತ್ರಿ ಸಾಯಂಕಾಲ ಮೈಸೂರಿಗೆ ಹೋಗಿ ಅಶೋಕಾಪುರಂನಲ್ಲಿ
ಸರ್, ಇವತ್ತು ಒಂದು ನಮ್ಮ ಬೆಳ್ಳಿ ಹಬ್ಬ ಸಂಭ್ರಮಾಚರಣೆ ಆಚರಿಸಲಿಕ್ಕೆ ಕಾರಣಕ್ಕಂತಾದದು ಬಡ ಷೇರುದಾರರು. ಅವತ್ತಿನ ದಿವಸ ಶೇರ್ ಹಾಕ್ಲಿಕ್ಕೆ ನಮ್ಮಲ್ಲಿ ಬಹಳ ಕಷ್ಟ ಇತ್ತು. ಅವತ್ತಿನ ದಿವಸ ಒಂದು ಶೇರು 1,000 ರೂಪಾಯಿ ಇತ್ತು. ಅವತ್ತಿನ ದಿವಸ ಆಟೋ ಡ್ರೈವರ್ ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಅಂತವರು ನಮ್ಮ ಸಂಘದಲ್ಲಿ ತಾವು ಒಂದು ದಿವಸ ಉಪವಾಸ ಇದ್ದು ಪರವಾಗಿಲ್ಲ, ಇದಕ್ಕೊಂದು ಸದಸ್ಯ ತಗೊಂಡು ನಮ್ಗೆ ಏನಾದ್ರು ಉಪಕಾರ ಆಗ್ತದೆ ಅಂತ ಅವತ್ತಿನ ದಿವಸದಲ್ಲಿ ನಮ್ಮ ಸೊಸೈಟಿಗೆ ಷೇರುದಾರರಾದ್ರು. ಅವತ್ತಿನ ಸಂದರ್ಭದಲ್ಲಿ ನಾವು ಬಹಳ ಕಡೆ ಹೋದ್ರಿ, ಬೇರೆ ಜನಗಳೆಲ್ಲ ನಮ್ಮ ಸಂಘಕ್ಕೆ ಸದಸ್ಯರ ಅಯ್ಯೋ ಅದು ಇರ್ತದೋ ಆಗ್ತದೋ ಇಲ್ಲ ಹೋಗಪ್ಪ ಅಂದ್ರು. ಆದ್ರೂ ಹಳ್ಳಿ ಕಡೆಯಿಂದ ಬಂದಿರ್ತಕ್ಕಂಥ ಬಡಬಗ್ಗರುಗಳು ಮಾತ್ರ ನಮ್ಮ ಆಶ್ವಾಸನೆಯನ್ನು ನಂಬಿ ನಮ್ಗೆ ಏನಾದ್ರೂ ಒಂದು ಅನುಕೂಲ ಆಗ್ತದೆ ಅನ್ನೋ ಒಂದೇ ದೃಷ್ಟಿಯಿಂದ ಅವತ್ತು ಶೇರನ್ನ ಹಾಕಿ ನಮ್ಮ ಸಹಕಾರ ಸಂಘವನ್ನ ಮುನ್ನಡೆಯಲಿಕ್ಕೆ ಅವಕಾಶ ಇಡುವಂತ ಮಕ್ಕಳು ಬಡವರು ಬಡ ಕಾರ್ಮಿಕರು ನಮಗೆ ಹತ್ತತ್ರ ಒಂದು 200-350 ಜನ ಷೇರುದಾರರು ನಮ್ಮಲ್ಲಿ ಮೆಂಬರ್ ಆದ್ರು. ಆಮೇಲೆ ಸಮಾಂತರವಾಗಿ ಬೆಳ್ಕೊಂಡು ಹೋಯ್ತು ನಮ್ಮ ಸಮಾಜ. ಇವತ್ತು ನಮ್ಮ ಸಾಧು ಸಂಗಮ ಪತ್ತಿನ ಸಹಕಾರ ಸಂಘದಲ್ಲಿ 4,000 ಜನ ಸದಸ್ಯರಿದ್ದಾರೆ. ನಾವು ಅತಿ ಹೆಚ್ಚಾಗಿ ಕೂಲಿ ಕಾರ್ಮಿಕರಿಗೆ, ಅಂಗಡಿ ವ್ಯಾಪಾರಸ್ಥರಿಗೆ, ಬೀದಿಯಲ್ಲಿ ವ್ಯಾಪಾರ ಮಾಡುವಂತವ್ರಿಗೆ 50,000 ರೂಪಾಯಿಗಳು ಸಾಲವನ್ನು ಕೊಡ್ತಿದ್ದೀವಿ. ಅವ್ರಿಗೆ ಎಲ್ಲರೂ ನೀವು ಯಾವ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲೂ 50,000 ರೂಪಾಯಿ ಸಾಲ ಕೊಡಲ್ಲ. ಯಾಕಂದ್ರೆ ಗ್ಯಾರಂಟಿ ಕೇಳ್ತಾರೆ. ನಾವೇನು ಗ್ಯಾರಂಟಿ ಕೇಳಲ್ಲ. ಏನೋ ಗುರ್ತು ಪರಿಚಯ, ನಮ್ಮವರು ತಮ್ಮರು ಅಂತ ಒಂದು ಪರಿಚಯ ತಗೊಂಡು ಶೇವಿಂಗ್ ಶಾಪ್ ನಲ್ಲಿ ನಾವು ಸಾಲ ಕೊಟ್ಟಿದ್ದೀವಿ. ಶೇವಿಂಗ್ ಶಾಪ್ ನಲ್ಲಿ ಇವತ್ತು ಇಕ್ಕಂತಾರೆ, ನಾಳೆ ಇನ್ನೊಂದ್ ಕಡೆ ಹೋಗ್ತಾರೆ. ಕೂಲಿಯರು ಅಷ್ಟೇ, ಇವತ್ತು ಇರ್ತಾರೆ, ಬೇರೆ ಕಡೆ ಹೋಗ್ತಾರೆ. ಆದ್ರೂ ನಮ್ಮ ಸಮಾಜದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಸಿಗ್ತಾರೆ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಅವ್ರಿಗೆ 50,000 ರೂಪಾಯಿ ಸಾಲ ಕೊಟ್ಟಿದ್ದೀವಿ. ಇನ್ನು ಪ್ರಾಪರ್ಟಿ ಸಾಲವನ್ನ 50 ಲಕ್ಷದವರೆಗೆ ಅಡ್ವಾನ್ಸ್ ಮಾಡ್ಕೊಂತೀವಿ. ಏನು ಕೋಆಪರೇಟಿವ್ ಸಹಕಾರ ಸಂಘ ಒಂದು ನಮಗೆ ಲಿಮಿಟ್ ಮಾಡಿದೆ, ಅದರಂತೆ 12% ಬಡ್ಡಿ ಹಾಕ್ಲಿಕ್ಕೆ, ನಮಗೆ ವರ್ಷಕ್ಕೆ ಬಡ್ಡಿ ಹಾಕ್ಲಿಕ್ಕೆ ಅಂತ ಒಂದು ಬಡ್ಡಿಯನ್ನು ಕೊಟ್ಟು ನಾವು ನಮ್ಮ ಸಮಾಜದವರಿಗೂ ಬೇರೆ ಸಮಾಜದವರಿಗೂ ಎಲ್ಲರಿಗೂ ಉಪಕಾರವನ್ನು ಮಾಡ್ಕೊಂತಾ ಬಂದಿದ್ದೀವಿ. ಇವತ್ತು ಸಣ್ಣ ಸಮಾಜ ಆದ್ರೂ ಕೂಡ ಇಷ್ಟು ದೊಡ್ಡ ಎಲ್ಲ ಪಕ್ಷಗಳ ನಾಯಕರು ಕೂಡ ತಮಗೆ ಸಾಥ್ ನೀಡ್ತಾ ಇದ್ದಾರೆ. ಅದರ ಸರ್, ಸನ್ಮಾನ್ಯ ಸೋಮಣ್ಣ ಅವರು ನಮ್ಮ ತುಮಕೂರು ಜಿಲ್ಲೆಯವರು. ನಾನು ಅವ್ರ ಗೆಲುವಿಗೆ ನಾನು ಬಿಜೆಪಿಯವನು. ನಾನು ಅವ್ರಿಗೆ ಬಹಳ ಸಹಕಾರವನ್ನು ನೀಡಿದ್ದೆ ಅವ್ರ ಗೆಲುವಿಗೆ. ಇನ್ನ ರಾಜಣ್ಣ ಅವರು ನಮ್ಮ ಮಧುಗಿರಿ ತಾಲೂಕಿನವನು. ನಾನು ಬೆಂಗಳೂರಿಂದ ಅಪ್ ಅಂಡ್ ಡೌನ್ ಮಾಡ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ, ಮಧುಗಿರಿ ಇರ್ತೀನಿ. ನನ್ನ ಸ್ವಂತ ಊರು ಮಧುಗಿರಿ. ರಾಜಣ್ಣ ಅವರು ನಮಗೆ ಬಹಳ ಹತ್ರ. ಮಧುಗಿರಿ ತಾಲೂಕಿನಾಗ ನಾನು ಬಿಜೆಪಿ ಆದ್ರೂ MLA ರಾಜಣ್ಣ ಅವ್ರಿಗೆ ಓಟ್ ಹಾಕ್ತೀನಿ, MP ಗೆ ಸೋಮಣ್ಣ ಅವ್ರಿಗೆ ಓಟ್ ಹಾಕ್ತೀನಿ. ಯಾಕೆಂದ್ರೆ ರಾಜಣ್ಣ ಅವರು ನಮಗೆ ಸ್ಪಂದಿಸಿ ನಮ್ಮ ಇದನ್ನ ನೋಡ್ತಾರೆ, ಮಧುಗಿರಿ ತಾಲೂಕಿನಲ್ಲಿ ಕೆಲಸಗಳು ಮಾಡ್ತಾರೆ. ಇನ್ನು ಸೋಮಣ್ಣ ಅವರು ನಮ್ಮ ಮಧುಗಿರಿ ರಾಯದುರ್ಗ ರೈಲ್ವೆ ಸ್ಟೇಷನ್ ಬಿದ್ದೋಗಿತ್ತು ಅಂತದಕ್ಕೆ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಇನ್ನು 2 ತಿಂಗಳಲ್ಲಿ ನಾವು ನಿಮಗೆ ಇಲ್ಲಿ ರೈಲು ಓಡಾಡಂಗ್ ಮಾಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಇದರಿಂದ ಇನ್ನ ಗೋಪಾಲಯ್ಯನವರು ಇಲ್ಲಿ ನಮ್ಮ ಈ ಸಮಾಜಕ್ಕೆ ಬೇಜಾನು ಕೊಡುಗೆ ಸ್ವಂತ ದುಡ್ಡಿನಿಂದ ಈ ಕಾಂಪೌಂಡ್ ಎಲ್ಲ ಹಾಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸಲೇಬೇಕು. ಇನ್ನು ಶೋಭಾ ಕರಂದ್ಲಾಜೆ ಅವರು ನಮ್ಮ ಕ್ಷೇತ್ರದವರು, ನಮ್ಮ ಈ ಸರೌಂಡಿಂಗ್ ಸೇರ್ತಾರೆ. ಇನ್ನು ಅಶ್ವಥ್ ನಾರಾಯಣ, ನಾವಿರೋದು ಗಾಯತ್ರಿ ನಗರ ಬಿಳ್ಳಿಕೇಡಿ ಅವ್ರ ಕ್ಷೇತ್ರ. ಅದನ್ನ ಪ್ರೋಟೋಕಾಲ್ ಪ್ರಕಾರ ಎಲ್ಲರಿಗೂ ಒಂದು ಪ್ರಾತಿನಿಧ್ಯವನ್ನು ಕೊಟ್ಕೊಂಡು ನಾವೆಲ್ಲರನ್ನು ಸಹಕರಿಸಿ. ನಮ್ಮ ಸಣ್ಣ ಸಮಾಜ, ನಮ್ಗೆ ಯಾರು ಸಪೋರ್ಟ್ ಇಲ್ಲ. ಈಗಾಗಲೇ ಸೋಮಣ್ಣವ್ರು ಹೇಳಿದ್ರು, ನಾನು 25 ಲಕ್ಷ ಈಗ ಆಲ್ರೆಡಿ ಕೊಟ್ಟಿದ್ದಾರೆ, ಇನ್ನೂ 25 ಲಕ್ಷ ಕೊಡ್ತೀವಿ. ಹಂಗೇನಾದ್ರು ನಮ್ಮಲ್ಲಿ ಯಾರು MLA MP ಯಾರು ಇಲ್ಲ. ಆ ಒಂದು ಉದ್ದೇಶದಿಂದ ನಾವು ನಮಗೆ ಸಹಕಾರ ಕೊಡ್ಲಿ ಅನ್ನೋ ಇಂಥ ಒಂದು ಸಮಾವೇಶನ ಮಾಡಿ ನಾವು ಅವ್ರಿಗೆ ಕೇಳ್ಕೊಂತ ಇದ್ದೀವಿ. ಅದಕ್ಕೋಸ್ಕರ ಜೊತೆಗೆ 25 ವರ್ಷ ನಾವು ಯಾವುದೇ ಇರುವಾರ ತಕರಾರು ತೊಂದರೆ ಯಾವುದೇ RTO ಆಫೀಸಿಂದ ನಿಬಂಧಕರಿಂದ ಯಾವುದೇ ಒಂದಿಲ್ಲ A ಗ್ರೇಡ್ ಅಲ್ಲಿ ನಾವು ನಡೆಸಿಕೊಂಡು ಸಣ್ಣ ಸಮಾಜದಲ್ಲಿ ಇವತ್ತು 1,25,00,000 ಲಾಭವನ್ನು ಸಂಪಾದನೆ ಮಾಡಿದ್ವಿ. ಆದ್ರಿಂದ ನಮ್ಮ ಸಮಾಜಕ್ಕೂ ಅನುಕೂಲ ಆಗ್ಲಿ, ನಮ್ಮ ಸದಸ್ಯರಿಗೂ ಒಂದು ಅನುಕೂಲ ಆಗ್ಲಿ, ನಾವು ಬೆಳವಣಿಗೆಗೆ ಅನುಕೂಲ ಆಗ್ಲಿ ಅಂತ ಈ ಒಂದು ಬೆಳ್ಳಿ ಹಬ್ಬವನ್ನು ಆಚರಿಸ್ಕೊಂಡಿದ್ದೀವಿ. ನನ್ನ ಹೆಸರು ಲಕ್ಷ್ಮೀಪತಿ. ನಾನು ಊರು ಮಧುಗಿರಿ ತಾಲೂಕು ಬಿಜವಾರ. ಆದ್ರೂ ಇಲ್ಲಿ ಓದಿದ್ದು ಬೆಳೆದಿದ್ದು ಇಲ್ಲಿ ನಮ್ಮ ಸಾಧನ ವಿದ್ಯಾಭ್ಯಾಸ ಸಂಘದಲ್ಲಿ ನಾನು ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ವಿ. ಹಂಗಾಗಿ ನಮ್ಮ ಸಮಾಜಕ್ಕೆ ಉಪಕಾರ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಓಡಾಡ್ಕೊಂಡು ಇದ್ದೀನಿ.